ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೇ ಒಂದಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇತ್ತು. ಇದರ ಬೆನ್ನಲ್ಲೇ ಇದೀಗ ಬಿಜೆಪಿಯ ನಾಯಕರು ಕೂಡ ಅಪಸ್ವರವನ್ನ ಎತ್ತಿದ್ರು. ಅದೇ ರೀತಿಯಾಗಿ ಇದೀಗ ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಆರ್ ಅಶೋಕ್ ಅವರು ಜಾತಿ ಜನಗಣತಿ ಬಗ್ಗೆ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಸರ್ಕಾರ ಇದು ಜಾತಿ ಗಣತಿ ಮಂಡನೆ ಮಾಡೋದಕ್ಕೆ ಕ್ಯಾಬಿನೆಟ್ ನಲ್ಲಿ ಪ್ರಯತ್ನವನ್ನ ಪಡ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಅಶೋಕ್ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಕ್ಯಾಬಿನೆಟ್ ನಲ್ಲಿ ಜಾತಿ ಗಣತಿ ವರದಿ ಮಂಡನೆ ಮಾಡೋದಕ್ಕೆ ಸರ್ಕಾರ ಈಗ ಮುಂದಾಗ್ತಾ ಇರುವಂತದ್ದು ನೀವೇನ್ ಹೇಳ್ತೀರಾ? ಇದು ಅವೈಜ್ಞಾನಿಕ ಆಗಿ ಮಾಡಿದ್ದಾರೆ, ಸೈಂಟಿಫಿಕ್ ಆಗಿ ಮಾಡಿಲ್ಲ. ಕಾಂಗ್ರೆಸ್ ಅಲ್ಲೇ ಬಹಳ ಜನ ವಿರೋಧ ಇದ್ದಾರೆ. ಲಿಂಗಾಯತರು, ಒಕ್ಕಲಿಗರು, ಬೇರೆ ಬೇರೆ ಜಾತಿಯವರೆಲ್ಲ ವಿರೋಧ. ಇದು ಸಿದ್ದರಾಮಯ್ಯ ಪ್ರಾಯೋಜಿತವಾದಂತ ಜಾತಿ ಸಮೀಕ್ಷೆ. ಅವ್ರು ಹೆಂಗ್ ಬೇಕೋ ಹಂಗೆ ಮಾಡಿದ್ದಾರೆ. ಅದಕ್ಕೆ ಯಾವುದೇ ಅರ್ಥ ಇಲ್ಲ. ಸೈಂಟಿಫಿಕ್ ಆಗಾದ್ರೆ ನಾವು ವೆಲ್ಕಮ್ ಮಾಡ್ತೀರಿ. ನಾವು ವಿರೋಧಿಗಳೇನಲ್ಲ. ಇದು ಸೈಂಟಿಫಿಕ್ ಅಲ್ಲ. ಸರ್, ಕಾಂಗ್ರೆಸ್ ನಲ್ಲೇ ವಿರೋಧ ಇದ್ರೂ ಕೂಡ ಯಾಕೆ ಮಂಡನೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರು? ಅವ್ರಿಗೆ ಈಗ ಅವ್ರ ಮೇಲೆ ಕರಪ್ಷನ್ ಕೇಸ್ಗಳು ಒಂದ್ರ ಮೇಲೆ ಒಂದು ಬರ್ತಾ ಇದೆ. ಈಗ 500 ಕೋಟಿ ಲೂಟಿ, ಮೊದಲು 14 ಸೈಟು ಲೂಟಿ, ಮಂತ್ರಿಗಳು ಆಫೀಸ್ಗಳೆಲ್ಲ ಕಲೆಕ್ಷನ್ ಸೆಂಟ್ರು ದಿನಪತ್ರಿಕೆಯಲ್ಲಿ ಬರ್ತಾ ಇದೆ. ಅದನ್ನ ಡೈವರ್ಟ್ ಮಾಡಕ್ಕೆ ಇದನ್ನ ತಂದಿದ್ದಾರೆ. ಸರ್, ಏನಾದ್ರೂ ಜಾತಿ ಗಣತಿ ವರದಿ ಮಂಡನೆ ಆದ್ರೆ ನಿಮ್ಮ ಹೋರಾಟ ಯಾವ ರೀತಿ ಆಗಿದೆ? ಅದು ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡ್ತೀರಿ. ಈಗಷ್ಟೇ ಆರ್ ಅಶೋಕ್ ಅವರು ಮಾತನಾಡಿದ್ರು. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಈ ಒಂದು ಜಾತಿ ಗಣತಿ ಏನಿದೆಯಲ್ಲ, ಅದು ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಇನ್ ಕೇಸ್ ಮಂಡನೆ ಆದರೆ ಹೈಕಮಾಂಡ್ ನಾಯಕರ ಜೊತೆ ನಾವು ಚರ್ಚೆ ಮಾಡಿ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಜಾತಿ ಜನಗಣತಿ ಏನಾಗ್ತಾ ಇದೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಅವೈಜ್ಞಾನಿಕವಾಗಿ ಆಗಿದೆ ಈ ಒಂದು ಜಾತಿ ಜನಗಣತಿ. ಸೊ ಹಾಗಾಗಿ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅನ್ನೋದನ್ನ ಆರ್ ಅಶೋಕ್ ಹೇಳಿರುವಂಥದ್ದು. ಇದರ ಜೊತೆಗೆ ಒಂದಷ್ಟು ಆರೋಪಗಳನ್ನು ಕೂಡ ಹೊತ್ಕೊಂಡಿದ್ದಾರಲ್ಲ ಸಿಎಂ ಸಿದ್ದರಾಮಯ್ಯನವರು, ಅದನ್ನ ಮರೆಮಾಚುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಜನತೆ ಏನಿದ್ದಾರೆ ಅವರಿಗೆ ಅವರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸಗಳು ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಆರ್ ಅಶೋಕ್ ಆಡ್ತಾ ಇರುವಂಥದ್ದು. ಸ್ವಪಕ್ಷದಿಂದಲೇ ಇದೀಗ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಸೊ ಏನಾಗತ್ತೆ ಅನ್ನೋದು ಒಂದ್ ಕಡೆ ಪ್ರಶ್ನಾತೀತವಾಗಿರುವಂಥದ್ದು. ಇವತ್ತು ಮಂಡನೆ ಆಗತ್ತಾ? ಮಂಡನೆ ಆದ್ರೆ ಎಲ್ಲ ನಾಯಕರು ಒಪ್ಕೊಳ್ತಾರ? ಬಿಜೆಪಿ JDS ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬಹುದು? ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 18 ಜನ ಶಾಸಕರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ರು. ಇವತ್ತೇನಾಗುತ್ತೆ ಕಾದ್ ನೋಡೋಣ. ವಿರೋಧ ಏನು ಹೇಳ್ತಾ ಇದ್ದಾರೆ, ಅವೈಜ್ಞಾನಿಕ ಅಂತ ಏನು ಹೇಳ್ತಾ ಇದ್ದಾರೆ, ವರದಿ ಪತ್ರವನ್ನ ನೋಡಿದ್ರ? ಯಾರು ಕೂಡ ನೋಡಿಲ್ವಲ್ಲ. ಸೊ ಹಾಗಾಗಿ ಕಾದ್ ನೋಡೋಣ ಏನಾಗತ್ತೆ ಸಂಪುಟ ಸಭೆಯಲ್ಲಿ ಅಂತ ಕಾದ್ ನೋಡಿ ಅಂತ ಹೇಳಿ ಮಾತನಾಡಿದ್ರು. ಅದೇ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡಿದ್ರು. ನೀವು ಪರನ ವಿರೋಧನ ಅನ್ನುವಂತಹ ಪ್ರಶ್ನೆಯನ್ನು ನನ್ನ ಕಲೀಗ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಪರ ವಿರೋಧ ಅನ್ನೋದು ಬರೋದಿಲ್ಲ. ಕಾದ್ ನೋಡೋಣ ಏನಾಗುತ್ತೆ. ವರದಿ ಪತ್ರ ನಮ್ಗೆ ಯಾರಿಗೂ ಕೂಡ ಸಿಕ್ಕಿಲ್ವಲ್ಲ. ಈಗಾಗಲೇ ವರದಿ ಪತ್ರವನ್ನ ತರಿಸ್ಕೊಳ್ಳಾಗಿದೆ. ವರದಿ ಪತ್ರ ಸಿಕ್ಕ ನಂತರ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡಿಕೊಂಡು ನಾವು ಮಾತನಾಡಬೇಕಲ್ವಾ. ಸುಮ್ಮನೆ ನಾವು ಯಾಕೆ ಹೇಳಿಕೆ ಕೊಡಬೇಕು ಅನ್ನುವಂತಹ ಮಾತುಗಳನ್ನು ಆಡಿದ್ರು. ಅವರ ನಿಲುವನ್ನ ಕೂಡ ಸ್ಪಷ್ಟತೆಯನ್ನ ಪಡಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಸೊ ಹಾಗಾಗಿ ಜಾತಿ ಗಣತಿ ರಿಪೋರ್ಟ್ ಮಂಡನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಆರಂಭ ಆಗ್ಲಿಕ್ಕಿದೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇರುವಂಥದ್ದು. ಸೊ ಸಭೆಗೆ ಈಗಾಗಲೇ ಸಾಕಷ್ಟು ಜನ ಸಚಿವರು ಕೂಡ ಆಗಮಿಸಿದ್ದಾರೆ. ವರದಿ ಪ್ರತಿಯನ್ನ ಕೂಡ ಸಿಬ್ಬಂದಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಏನಾಗತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಇದು ಅವೈಜ್ಞಾನಿಕವಾಗಿದೆ. ಸೊ ಸರಿಯಾಗಿ ಮನೆಗೆ ತೆರಳಿ ಸರಿಯಾದಂತಹ ಸರ್ವೆಯನ್ನ ಮಾಡಿಲ್ಲ ಅನ್ನುವಂತಹ ಗಂಭೀರ ಆರೋಪಗಳನ್ನ ಸ್ವಪಕ್ಷದವರೇ ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಏನಾಗತ್ತೆ, ಇದು ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಹೇಳಿಕೆ ಕೊಡ್ತಾ ಇರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಇದು ಅವೈಜ್ಞಾನಿಕ ಅನ್ನೋದು ಹೇಗೆ ಹೇಳ್ತಾರೆ ಇವರು? ವರದಿ ಪ್ರತಿ ಕೂಡ ನಮಗೂ ಸಿಕ್ಕಿಲ್ಲ. ವರದಿ ಪತ್ರ ಸಿಕ್ಕ ನಂತರ ಇವರು ಅವೈಜ್ಞಾನಿಕವೋ ಅಥವಾ ಯಾವುದೋ ಅದು ಅನ್ನೋದನ್ನು ಸ್ಪಷ್ಟಪಡಿಸಲಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ.